ಬಿಕ್ಕುಗಳಲ್ಲೂ ಸಹ ಕೆಟ್ಟವರು, ಭ್ರಷ್ಟರು ಇರುತ್ತಾರಾ? ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮದ ಉನ್ನತಿ ಮತ್ತು ಅವನತಿ ಬಗ್ಗೆ ಇರೋ ಪುಸ್ತಕಗಳು ಕಮ್ಮಿ ಅಂತಲೇ ಹೇಳ್ಬೋದು. ಇದ್ರೂ ಅದು ಕೇವಲ ರಿಸರ್ಚ್ ಪರ್ಪಸ್ಸಿಗೆ ಬರೆದಂಥ ಪುಸ್ತಕಗಳಾಗಿರುತ್ತೆ, ಅಥವಾ ಕಳೆದು ಹೋದ ಹಿಸ್ಟ್ರಿಯ ಕ್ಷಣಗಳನ್ನು ದಾಖಲಿಸಲು ಬರೆದಿರೋ ಪುಸ್ತಕ ಆಗಿರುತ್ತೆ. ಆದರೆ ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕ ಬೌದ್ಧ ಧರ್ಮ ಹೇಗೆ ಜನಜೀವನದ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತೋ ಅನ್ನೋದನ್ನು ಸಣ್ಣ ಕಥೆಗಳ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡುತ್ತೆ. ನಳಂದ ವಿಶ್ವವಿದ್ಯಾನಿಲಯದ ಪತನ, ಅದಕ್ಕೂ ಮುಂಚೆ ಅದಾದಮೇಲೆ ನಡೆದ ವಿದ್ಯಮಾನಗಳ ಪರಿಚಯವನ್ನು ಈ ಪುಸ್ತಕ ನಮಗೆ ಮಾಡಿಕೊಡುತ್ತೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಮೂಡನ ಮಾರುತ. ಮೂಲ ಲೇಖಕರು ಉಣದರ್ತಿ ಸುಧಾಕರ್, ಕನ್ನಡಕ್ಕೆ ದೀಪಕ್ ಎಂ, ಪ್ರಕಾಶಕರು ಚಂದ ಪುಸ್ತಕ. ಪುಟಗಳು 191, ಬೆಲೆ 225 ರೂಪಾಯಿಗಳು. ಜಾನ್ರ ಶಾರ್ಟ್ ಸ್ಟೋರೀಸ್. ಇದು ಮೂಲತಃ ತೆಲುಗು ಭಾಷೆಯಲ್ಲಿದೆ. ಉಣದರ್ತಿ ಸುಧಾಕರ್ ಅವರು ಬರೆದಿರೋ ಈ ಕಥಾ ಸಂಕಲನವನ್ನು ಕನ್ನಡಕ್ಕೆ ದೀಪಕ್ ಅವರು ಅನುವಾದಿಸಿದ್ದಾರೆ. ಈ ಪುಸ್ತಕದಲ್ಲಿ 8 ಸಣ್ಣ ಕಥೆಗಳಿವೆ. ಭಾರತದ ಗತ ಇತಿಹಾಸವನ್ನು ಈ ಪುಸ್ತಕದಲ್ಲಿ ಸಣ್ಣ ಕಥೆಗಳ ಮೂಲಕ ಕಟ್ಟಿಕೊಡಲು ಪ್ರಯತ್ನಿಸಿದ್ದಾರೆ. ಈ ಎಲ್ಲ ಕಥೆಗಳಲ್ಲೂ ಒಂದು ಕಾಮನ್ ಅಂಶ ಇದೆ, ಅದು ಬೌದ್ಧ ಧರ್ಮ. ಹಾಗಂತ ಇದು ರಿಲಿಜಿಯಸ್ ಪುಸ್ತಕ ಏನಲ್ಲ. ಈ ಪುಸ್ತಕದಲ್ಲಿ ಎಲ್ಲ ಕಥೆಗಳು ಚೆನ್ನಾಗಿವೆ. ನಮಗಿಷ್ಟ ಆಗಿದ್ದು 2 ಕಥೆ. ಒಂದು ಮೂಡನ ಮಾರುತ, ಇನ್ನೊಂದು ಪೂರ್ಣಚಂದ್ರೋದಯ. ಮೂಡನ ಮಾರುತ ಅಥವಾ ಈಸ್ಟರ್ನ್ ವಿಂಡ್ಸ್. ಈ ಕತೆ 12ನೇ ಶತಮಾನದಲ್ಲಿ ತುರ್ಕರು ನಳಂದ ವಿಶ್ವವಿದ್ಯಾನಿಲಯವನ್ನು ಸುಟ್ಟಾಕ್ತಾರಲ್ಲ, ಆ ಕಾಲಘಟ್ಟದಲ್ಲಿ ನಡೆಯೋ ಕತೆ. ಈ ಯೂನಿವರ್ಸಿಟಿಗೆ ಒಬ್ಬ ಓದೋದಕ್ಕೆ ಅಂತ ಬರ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅವನು ಮತಿಭ್ರಮಣೆಗೊಳಗಾಗಿ ಹುಚ್ಚಂತರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನನ್ನು ತಾನು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆ ವ್ಯಕ್ತಿಯ ಕಥೆನೇ ಈ ಪುಸ್ತಕ. ಆ ವ್ಯಕ್ತಿಯ ಸ್ಟ್ರಗಲನ್ನು ವಾಸ್ತವತೆಗೆ ಹತ್ತಿರ ಇರುವಂತೆ ಈ ಪುಸ್ತಕದಲ್ಲಿ ಸೆರೆ ಹಿಡಿಯಲಾಗಿದೆ. ಪೂರ್ಣಚಂದ್ರೋದಯ. ಒಬ್ಬ ಬ್ರಾಹ್ಮಣ ವೈಶ್ಯ ವೃತ್ತಿ ಮಾಡಬೇಕು ಅಂತ ಹಂಬಲಿಸ್ತಾನೆ. ಅದಕ್ಕೋಸ್ಕರ ಒಬ್ಬ ವೈಶ್ಯ ಯುವತಿಯನ್ನು ಕೂಡ ಮದುವೆ ಆಗ್ತಾನೆ. ಹೀಗೆ ಮದುವೆ ಆದಮೇಲೆ ಅವನ ಜೀವನದಲ್ಲಿ ನಡೆಯೋ ಘಟನೆಗಳನ್ನು ತುಂಬ ಚೆನ್ನಾಗಿ ಈ ಕಥೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಪುಸ್ತಕದಲ್ಲಿನ ಸುಮಾರು ಕಥೆಗಳು 12ನೇ ಶತಮಾನ ಮತ್ತು 18ನೇ ಶತಮಾನದ ಮಧ್ಯೆ ನಡೆಯೋ ಕಾಲಘಟ್ಟದಲ್ಲಿ ಬರ್ತವೆ. ಒಡಿಶಾ, ಕಳಿಂಗ ಮತ್ತು ಆಂಧ್ರ ಪ್ರದೇಶದ ಹಲವಾರು ಜಾಗಗಳ ಮೇಲೆ ಈ ಕಥೆಗಳು ಕಾನ್ಸಂಟ್ರೇಟ್ ಆಗಿವೆ. ಈ ಪುಸ್ತಕದಲ್ಲಿ ಮತ್ತೊಂದು ಕಾಮನ್ ಫ್ಯಾಕ್ಟರ್ ಅಂದರೆ ಸಾಗರಯಾನ ಮತ್ತು ಬಂದರಿನಲ್ಲಿ ನಡೆಯುವ ವ್ಯಾಪಾರಗಳು. ಈ ಪುಸ್ತಕದಲ್ಲಿರೋ 8 ಕಥೆಗಳು ವಿಭಿನ್ನವಾಗಿದೆ. ಓದಿದ ನಂತರ ಓದುಗನು ಇನ್ನೂ ಆ ಟಾಪಿಕ್ ಮೇಲೆ ಜಾಸ್ತಿ ರಿಸರ್ಚ್ ಮಾಡಬೇಕು ಅನ್ನೋ ಹಾಗೆ ಈ ಪುಸ್ತಕ ಮಾಡುತ್ತೆ. ಆದರೆ ಈ ಪುಸ್ತಕ ಖಂಡಿತ ಒಂದು ಈಸಿ ರೀಡ್ ಅಲ್ಲ. ತುಂಬ ಪೇಷನ್ಸ್ ಬೇಕು ಈ ಪುಸ್ತಕವನ್ನು ಓದೋಕ್ಕೆ. ಬಟ್ ಒಂದು ಸತಿ ಈ ಪುಸ್ತಕವನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಸಿಯಾಗಿ ಓದಿಸ್ಕೊಂಡು ಹೋಗುತ್ತೆ. ದೀಪಕ್ ಅವರ ಅನುವಾದದ ಬಗ್ಗೆ 2 ಮಾತಿಲ್ಲ. ಈ ಕಥೆಗಳು ಕನ್ನಡದವೇನೋ ಅನ್ನೋ ಅಷ್ಟು ಸೊಗಸಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವರು ಇನ್ನೂ ಹೆಚ್ಚು ಕನ್ನಡದಲ್ಲಿ ಬರೆಯಲಿ ಅಂತ ನಾವು ಆಶಿಸ್ತೀವಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗಾಗಿ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪಾರ. ಬಿಕ್ಕುಗಳಲ್ಲೂ ಸಹ ಭ್ರಷ್ಟರು, ಕೆಟ್ಟವರು ಇರುತ್ತಾರಾ? ದೀಪಾಂಕರನ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಬಿಕ್ಕುಗಳು ಸಹ ಮನುಷ್ಯರೇ. ಮನುಷ್ಯರೆಂದ ಮೇಲೆ ಎಲ್ಲ ರೀತಿಯ ಜನರು ಇರುತ್ತಾರೆ. ಎಲ್ಲರ ಹಾಗೆಯೇ ಪರಿಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗಿ ಅವರು ಸಹ ವರ್ತಿಸುತ್ತಾರೆ. ಮುಖ್ಯವಾಗಿ ರಾಜರ ಆಶ್ರಯ, ರಾಜ್ಯಾಧಿಕಾರಿಗಳಿಗೆ ಹತ್ತಿರವಾಗಿ ಅವರ ಮೇಲೆ ಪ್ರಭಾವ ಬೀರುವ ಮಟ್ಟಿಗೆ ಸಖ್ಯ ಬೆಳೆದಾಗ ಅಧಿಕಾರಕ್ಕಾಗಿ ನಡೆಯುವ ಮುಸುಕಿನ ಗುದ್ದಾಟದಲ್ಲಿ ಭಾಗವಹಿಸುವ ಅವಕಾಶಗಳು, ಅಗತ್ಯತೆಗಳು ಉಂಟಾಗುತ್ತವೆ. ಇವುಗಳ ಜೊತೆಗೆ ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೆ ಶಾಸನ ಮಾಡುವ ಪರಿಸ್ಥಿತಿಗಳು ಸಹ ಜೊತೆಗೂಡುತ್ತವೆ. ಸನ್ಮಾರ್ಗದಿಂದ ದೂರವಾಗಲು, ಅನೀತಿಗೆ ಶರಣಾಗಲು ಬೇಕಾದ ಆಕರ್ಷಣೆಗಳು ಸಹ ಹೆಚ್ಚಾಗುತ್ತವೆ. ಇಂತಹ ಕಾಲದಲ್ಲಿ ಬೌದ್ಧ ಧರ್ಮವು ಅಧೋಮುಖವಾಗಿ ಸಾಗಿತೆಂಬುದು ಸತ್ಯ. ಪರಾಕ್ರಮ ಬಾಹು ಸಂಸ್ಕಾರವನ್ನು ಜಾರಿಗೆ ತರುವ ಕಾಲಕ್ಕೆ ಬೌದ್ಧ ಸಂಘವು ಅಸ್ತವ್ಯಸ್ತವಾಗಿ ಹೋಗಿತ್ತು. ಸ್ತ್ರೀಯರ ಜೊತೆಗೆ ಸಹವಾಸ ಮಾಡಿ ಮಕ್ಕಳನ್ನು ಹೆತ್ತ ಬಿಕ್ಕುಗಳು, ಆಚಾರ್ಯರು ಹುಟ್ಟಿಕೊಂಡರು.
ಇದನ್ನು ನೋಡಿ ರೋಸಿ ಹೋದ ಸುಮಾರು ಜನ ಬಿಕ್ಕುಗಳು ಸಂಘವನ್ನು ಬಿಟ್ಟು ಸಂಸಾರಿಗಳಾಗಿ ಬದಲಾಗಿ ಹೋದರು. ನಿಮ್ಮ ದೇಶದಲ್ಲಿ ಬೌದ್ಧ ಧರ್ಮಕ್ಕೆ ಇತ್ತೀಚಿನ ಕಾಲದಲ್ಲಿ ಆಡಳಿತದ ಮೊಗಸಾಲೆಯಲ್ಲಿ ಮರೆಯುವ ಅವಕಾಶ ನೀಡುವ ಪರಿಸ್ಥಿತಿ ಇಲ್ಲ. ಅದಕ್ಕೆ ಜನರ ಬೆಂಬಲವೂ ಸಹ ಇಲ್ಲದ ಕಾರಣ ನಿಮಗೆ ಈ ದುರ್ಗತಿಯು ಅನುಭವಕ್ಕೆ ಬಂದಿಲ್ಲ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.